ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಪೋಷಣ್ ಅಭಿಯಾನ ಯೋಜನೆ ಅಡಿಯಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಿಸಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೋಡಿ, ಅರ್ಜಿ ಸಲ್ಲಿಸಲು ಬಯಸುವವರು ತಮ್ಮ ಸ್ವವಿವರ ಅಥವಾ ರಿಸ್ಯೂಮ್ ಪ್ರತಿ ಹಾಗೂ ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ 7/4/2025 ಸಂಜೆ 5:30 ಗಂಟೆಯೊಳಗೆ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ PWD ಕಟ್ಟಡ ಆನಂದರಾವ್ ವೃತ್ತ ಬೆಂಗಳೂರು 560009 ಇಲ್ಲಿ ಖುದ್ದಾಗಿ ಅಥವಾ ಅಂಚೆ ಕಚೇರಿ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ಸಲಹೆಗಾರರಲ್ಲಿ ಯೋಜನೆ ಹಾಗೂ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಹಾಗೂ ಆರೋಗ್ಯ ಮತ್ತು ಪೌಷ್ಟಿಕತೆಗೆ ಸಂಬಂಧಪಟ್ಟಂತೆ 2 ವೇಕೆನ್ಸಿ ಇವರು ಕನ್ಫರ್ಮ್ ಮಾಡಿದ್ದಾರೆ. ನಂತರ ಪ್ರಾಜೆಕ್ಟ್ ಅಸೋಸಿಯೇಟಿಗೆ ಸಂಬಂಧಪಟ್ಟಂತೆ 2 ವೇಕೆನ್ಸಿ. ನಂತರ ಸೆಕ್ರೆಟರಿಯಲ್ ಇದರಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಸಂಬಂಧಪಟ್ಟಂತೆ 1 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು. ಇವರ ಒಂದು ವಯಸ್ಸಿನ ಮಿತಿ ನೋಡೋದಾದರೆ 60 ವರ್ಷದ ಒಳಗಡೆ ಇರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ನಂತರ ಇದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ನೋಡೋದಾದರೆ, ಕನ್ಸಲ್ಟೇಷನ್, ಪ್ಲಾನಿಂಗ್, ಮಾನಿಟರಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಸಂಬಂಧಪಟ್ಟಂತೆ ನೀವು PG ಡಿಗ್ರಿ ಅಥವಾ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಅಪ್ಲಿಕೇಶನ್, ಕಂಪ್ಯೂಟರ್ ಸೈನ್ಸ್ ಆರ್ BTech, BA ಇನ್ IT, ಕಂಪ್ಯೂಟರ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ PGಯಲ್ಲಿ ನೀವು 55 ಅಂಕಗಳನ್ನು ಗಳಿಸಿರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತು 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರೋರು ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ನಂತರ ಇದರಲ್ಲಿ ಹೆಲ್ತ್ ಮತ್ತು ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ PG ಡಿಗ್ರಿ ಇನ್ ನ್ಯೂಟ್ರಿಷನ್ ಅಥವಾ ಪಬ್ಲಿಕ್ ಹೆಲ್ತ್ ಅಥವಾ ಸೋಷಿಯಲ್ ಸೈನ್ಸ್ ಅಥವಾ ರೂರಲ್ ಡೆವಲಪ್ಮೆಂಟ್, ಕಮ್ಯುನಿಟಿ ಮೆಡಿಸಿನ್ ವಿತ್ ಇದರಲ್ಲಿ 55 ಅಂಕಗಳನ್ನು ಗಳಿಸಿರೋರು PGಯಲ್ಲಿ, ಡಿಗ್ರಿಲಿ 55% ಅಂಕನ ಗಳಿಸಿರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಂತರ ಪ್ರಾಜೆಕ್ಟ್ ಅಸೋಸಿಯೇಟ್ಗೆ ಸಂಬಂಧಪಟ್ಟಂತೆ ಗ್ರ್ಯಾಜುಯೇಟ್ ಇನ್ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಆಗಿರೋರು, ಕಂಪ್ಯೂಟರ್ ಸೈನ್ಸಲ್ಲಿ ಡಿಗ್ರಿ ಆಗಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಹಾಗೂ ಅಟ್ಲೀಸ್ಟ್ ನಿಮಗೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದರಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೆಕ್ರೆಟರಿಯೇಟ್ಗೆ ಸಂಬಂಧಪಟ್ಟಂತೆ PUCಯಲ್ಲಿ 50% ಅಂಕಗಳನ್ನು ಗಳಿಸಿರೋರು ಹಾಗೂ 2 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಹಾಗೂ ಕಂಪ್ಯೂಟರ್ ನಾಲೆಡ್ಜಲ್ಲಿ ನಿಮಗೆ MS ಆಫೀಸ್ ಇನ್ಕ್ಲೂಡಿಂಗ್ MS ವರ್ಡ್, MS ಎಕ್ಸೆಲ್ ಮತ್ತು ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ನೀವು ನಾಲೆಡ್ಜ್ ಇರಬೇಕಾಗುತ್ತೆ. ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಸ್ಕಿಲ್ ಇರಬೇಕಾಗುತ್ತೆ. ಮತ್ತು ಲೋಕಲ್ ಲ್ಯಾಂಗ್ವೇಜಲ್ಲಿ ನಿಮಗೆ ಕಮ್ಯುನಿಕೇಷನ್ ಮಾಡುವಂತಹ ಮತ್ತು ಬರೆಯುವಂತಹ, ಓದುವಂತಹ ನಿಮಗೆ ಕೌಶಲ್ಯ ಇರಬೇಕಾಗುತ್ತೆ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ, ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.